ವಿಮಲಾ, ನಾನು ನಿನ್ನೆ ಹುಡುಕ್ತಾ ಇದ್ದೆ. ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಹೇಳಿ ಅಕ್ಕ. ಎಷ್ಟು ವರ್ಷ ಆಯ್ತು ನಿನ್ನನ್ನು ನೋಡಿ. ಅಣ್ಣನ ಮನೆ ಸೊಸೆಯಾಗಕ್ಕೆ ಬರೋಕ್ಕೂ ಮುಂಚೆ ನಿನ್ನನ್ನು ನೋಡಿದ್ದು. ನನ್ನನ್ನು ಮರ್ತ್ಬಿಟ್ಟಿದ್ಯಾ? ಇಲ್ಲ ಅಕ್ಕ, ನಾನು ನಿಮ್ಮನ್ನು ಮರ್ತಿಲ್ಲ. ಯಾಕೆ ಒಂಥರ ಇದೆಯಲ್ಲ, ಏನಾಯ್ತು? ಅದು ಅಮ್ಮು ಮದುವೆ ವಿಷಯ ನಿಮಗೆ ಗೊತ್ತಿರ್ಬೇಕಲ್ಲ ಅಕ್ಕ. ಅಮ್ಮಗೆ ಇಷ್ಟ ಅಲ್ದಿದ್ರು ಮಾವ ನಮ್ಮವರು, ನಮ್ಮ ಜನ ಅಂತ ಹೇಳಿ ಹಳ್ಳಿ ಸ್ಕೂಲ್ ಟೀಚರ್ಗೆ ಅಮ್ಮನ ಕೊಟ್ಟು ಮದುವೆ ಮಾಡಿದ್ರು. ಈಗ ಅವಳು ನರ್ಕ ಅನುಭವಿಸ್ತಾ ಇದ್ದಾಳೆ. ಅಮ್ಮ ಒಂದು ದಿನ ಖುಷಿಯಾಗಿದ್ದು ಹೋಗೋಣ ಅಂತ ಇಲ್ಲಿಗೆ ಬಂದ್ರೆ ಇದು ಸರಿನಾ? ನೀವೇ ಹೇಳಿ ಅಕ್ಕ. ನೀನು ಹೇಳ್ತಾ ಇರೋದು ನಿಜಾನ ವಿಮಲಾ? ಸಂಜೀವನ್ ನೋಡಿದ್ರೆ ಹಾಗನ್ಸೋದಿಲ್ವಲ್ಲ? ಏನೋ ಗಂಡ ಹೆಂಡತಿ ಮಧ್ಯೆ ಮಾಮೂಲಿ ಮಾತುಕತೆ ನಡೆದಿರ್ಬೋದು, ನೀನದನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದು. ನಾನು ಏನೇನೋ ಅನ್ಕೋತಾ ಇಲ್ಲ ಅಕ್ಕ. ಅವನ್ ಒಂದು ಮುಖ ಅಷ್ಟೇ ಎಲ್ರಿಗೂ ಗೊತ್ತಿರೋದು, ಆದ್ರೆ ಅವನ್ ಇನ್ನೊಂದು ಮುಖ ಬೇರೆನೇ ಇದೆ. ಅದು ನೋಡೋರ್ ದೃಷ್ಟಿ ಮೇಲೂ ನಿಂತಿರುತ್ತೆ ಅಲ್ವಾ? ಈಗ ನಿನ್ನ ಸೊಸೆ ಲಕ್ಕಿನ ನೋಡಿದ್ರೆ ನಿನಗಿಷ್ಟ ಆಗೋದಿಲ್ಲ, ಆದರೆ ನಮ್ಮೆಲ್ರಿಗೂ ಅವಳು ಕಂಡ್ರೆ ತುಂಬ ಇಷ್ಟ ಆಗತ್ತೆ. ನೀನು ಅವಳ ನೋಡೋ ದೃಷ್ಟಿನೇ ಬೇರೆ ಇರಬಹುದು, ಅದಕ್ಕೆ ನಿಂದೇ ಆದ ಕಾರಣಗಳು ಇರಬಹುದು. ನಾನು ಹೇಳೋದಿಷ್ಟೇನೆ, ನಮ್ಮ ಮನೆಗೆ ಸೊಸೆಯಾಗಿ ಬಂದವಳನ್ನ ನಾವು ಮಗಳ ಥರ ನೋಡ್ಕೋಬೇಕು. ನಮ್ಮನೆ ಮಗಳು ಬೇರೆ ಮನೆ ಸೊಸೆಯಾಗಿ ಹೋದಾಗ ಅವರು ಅವಳನ್ನ ಮಗಳ ಥರನೇ ನೋಡ್ಕೋತಾರೆ ತಾನೆ. ನಮ್ಮನೆ ಸೊಸೆಗೆ ನಾನು ಯಾರ್ದೋ ಬೇರೆಯವ್ರ ಮನೇಲಿದ್ದೀನಿ ಅನ್ನೋ ಭಾವನೆ ಬರಬಾರ್ದು ಅಷ್ಟೇ. ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ, ನೀವು ಹೇಳ್ತಾ ಇರೋದು ನಿಜಾನೇ, ಆದ್ರೆ ನಿಮಗೆ ಅವಳ ಬಗ್ಗೆ ಅವಳ ಅಣ್ಣನ ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಿದ್ದಾರೆ, ಆದರೆ ನಮ್ಮ ಮನೆ ಕಾಲಿಟ್ಟಿರೋಳು ಅವಳ ಬಗ್ಗೆ ಮಾತಾಡ್ತಿದ್ರೆ ಕೋಪನೇ ಬರ್ತಿದೆ ನನಗೆ. ಬಿಡಿ ಹೋಗ್ಲಿ.